ಓಕೆ, ರಾಯಚೂರಿನಲ್ಲಿ ವ್ಯಾಪಾರಿಗಳು ಸಣ್ಣ ವ್ಯಾಪಾರಿಗಳು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ ಯಾವ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ ಅಂತ. ಈಗ ಗದಗ್ನಲ್ಲಿ ರೈತರು ಯಾವ ರೀತಿಯಾಗಿ ಮಾತನಾಡಿದ್ದಾರೆ, ಯಾವ ರೀತಿಯಾದಂತಹ ಸಮಸ್ಯೆ ಅವರಿಗೆ ಎದುರಾಗಿದೆ ಅನ್ನೋದನ್ನು ನೋಡ್ಕೊಂಡ್ಬರೋಣ ಬನ್ನಿ. ಅವರ ಮುಖಬೆಲೆಯ ನೋಟುಗಳು ಸ್ಥಗಿತವಾಗಿ ಇದರಿಂದ ಗ್ರಾಮೀಣ ಪ್ರದೇಶದ ಜನರು ಯಾವ ರೀತಿ ಪರಿತಪಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವತಃ ಗ್ರಾಮೀಣ ಪ್ರದೇಶದ ಜನರನ್ನ ಕೇಳೋಣ. ಗದಗ ಜಿಲ್ಲೆ ಒಂದು ಲಕ್ಕುಂಡಿ ಒಂದು ಭಾಗದಲ್ಲಿ ನಾವು ಈಗ ಇದ್ದೀವಿ. ಇಲ್ಲಿ ದನ ಕಾಯೋರ ಪರಿಸ್ಥಿತಿ ಏನಿದೆ, ಅವ್ರ ನೋಟುಗಳನ್ನು ಯಾವ ಥರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದು ಸ್ವತಃ ಅವ್ರನ್ನ ಕೇಳೋಣ. ಸರ್, ಈಗ 500 ಹಾಗೂ 1000 ನೋಟುಗಳು ಬಂದಾಗವು, ಇದರಿಂದ ನಿಮ್ಗೆ ಏನು ಅನಿಸುತ್ತೆ ಸರ್? ಈಗ 500 ನೋಟು 1000 ನೋಟು ಬಿಡುಗಡೆ ಕಮ್ಮಿ ಮಾಡಿದ್ದಕ್ಕೆ ನಮ್ಗೆ ಭಾಳ ತೊಂದರೆ ಅನಿಸುತ್ತೆ ಸರ್. 2000 ನೋಟು ರದ್ದು ಮಾಡಿ ಇದು ಮಾಡ್ರಿ ನಮಗೆ 1000, 500, 100, 10 ಇವ್ನು ಕೊಟ್ಟರೆ ನಮ್ಗೆ ಭಾರಿ ಅನುಕೂಲ ಆಗತ್ತೆ ರೈತರಿಗೆ ಸರ್. ಏನು ಸಮಸ್ಯೆ ಆಗೈತೆ ಸರ್? ಯಾಕೆ ಸಮಸ್ಯೆ ಆಗೈತೆ ಅಂದ್ರೆ ಈ 2000 ರೂಪಾಯಿ ತೊಗೊಂಡು ನಾವು ಏನಾರ ಒಂದು ಚಿಲ್ಲರೆ ಬಾಡ್ರೆ ವ್ಯವಹಾರ ಮಾಡೋಕೆ ಹೋದ್ರೆ ಅಲ್ಲಿ ಚಿಲ್ಲರೆ ಸಿಗಿದ್ರು ಸರ್. ಮತ್ತು ಅವು ಉದ್ರಿ ಹೇಳ್ಬೇಕು, ಎಲ್ಲ ತರಗತಿಯಿಂದ ಉದ್ರಿ ಹೇಳ್ಕೊಂತ ಹೋದ್ರೆ ನಮಗೆ ಚಿಲ್ಲರೆ ಕೊಡೋರು ಯಾರು ಸರ್? ಅದಕ್ಕೆ ನಾವು 2000 ನೋಟ್ ಒಟ್ಟು ಇದ್ರ ಮಾಡಿ ನಮ್ಮ 1000, 500, 100 ಇವನ್ನ ಬಿಡುಗಡೆ ಮಾಡಂತ ನಿಮ್ಗೆ ಬೇಡ್ಕೊಳ್ತೀನಿ. ಈಗ 200 ದನ ಕಾಯೋರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ನೀವು ಏನು ಯಾವ ಥರ ಸಮಸ್ಯೆ ಆದ್ರೆ ಸರ್? 100 ನೋಟ್ ಇಲ್ಲ, ಏನು 2000 ನೋಟ್ ಕೊಟ್ರೆ ಏನು 5 ರೂಪಾಯಿ ಮಾಲ್ ತೊಗೊಳಕ್ಕೆ ಯಾರು ಅಂಗಡಿಯಾಗ ಏನು ಹಿಡಿವಲ್ರು. ರೈತರಿಂದ ಭಾಳ ತೊಂದರೆ ಆಗೈತಿ. ನಮ್ದೇನು ದುಡ್ಡು ಹಾಸ್ಕೊಂಡು ಮಕ್ಕೊಂಡಿಲ್ಲ ನಾವು ರೈತರು. 2000 ನೋಟ್ ಕೊಟ್ರೆ ನಾವು ಹಾಸ್ಕೊಂಡು ಮಕ್ಕೊಂಡಿಲ್ಲ. ರಾಜಕಾರಣಿಯರಿಗೆ ಅನುಕೂಲ ಆಗೈತಿ ಇದು. ನಮ್ಮ ಬಡ ಜನರಿಗೆ ಯಾರಿಗೂ ಉದ್ಧಾರ ಆಗಿಲ್ಲ ಇದು. ಮತ್ತು ಅವ್ರವ್ರ ಮೇಲಪ್ಪಿ ಆಗಿ ಅವ್ರವ್ರ ಮನ್ಯಾಗ ಕೋಟ್ಯಾಂಗಟ್ಲೆ ರೊಕ್ಕ ಹೊಟ್ಟೆವು. ಹೊಸ ನೋಟು, ಹಳೆ ನೋಟು ಜಮಾ ಆಗ್ಯಾವ, ಅವ್ರ ಮನೆಗೆ ಹೊಸ ನೋಟು ಅವ್ರಿಗೆ ಜಮಾ ಆಗ್ಯಾವ. ಈ ಬಡ ರೈತರಿಗೆ ಏನು ಉದ್ಧಾರ ಆಗೋದಿಲ್ಲ ಇದು. ಇದು ಒಂದು ಗದಗ ಜಿಲ್ಲೆಯ ಒಂದು ದನ ಕಾಯೋರ ಪರಿಸ್ಥಿತಿ. ಏನಂತಂದರೆ, ಏನು ನೋಟ್ ಬ್ಯಾನ್ ಆಯಿತು, ಆ ನೋಟ್ ಬ್ಯಾನು ಕೇವಲ ಜನಪ್ರತಿನಿಧಿಗಳಿಗೆ ಹಾಗೂ ಅಧಿಕಾರಿಗಳಿಗೆ ಮಾತ್ರ ಸೀಮಿತ. ಆದರೆ ಬಡ ಜನರು ಯಥಾವತ್ತಾಗಿ ಸಮಸ್ಯೆಗಳನ್ನ ಎದುರಿಸ್ತಾನೆ ಬಂದಿದ್ದಾರೆ ಅಂತನ್ನುವಂಥದ್ದು ಈ ಭಾಗದ ಜನರ ಒಂದು ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ. ಓಕೆ, ಇನ್ನಷ್ಟು ಹಳ್ಳಿ ಜನರನ್ನ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿಗಳು. ಎಲ್ಲಾ ಜಿಲ್ಲೆಗಳ ಹಳ್ಳಿಗರು ಕೂಡ ಮಾತನಾಡಿದ್ದಾರೆ. ಅವರಿಗೆ ಆಗ್ತಾ ಇರುವಂತಹ ಕಷ್ಟಗಳು, ಅವರ ಸಮಸ್ಯೆಗಳನ್ನ ಅವರು ಹೇಳ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ ಈ ನೋಟ್ ಬ್ಯಾನ್ ನಿಂದ ಅನ್ನುವಂಥದ್ದನ್ನ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಸಣ್ಣ ವಿರಾಮದ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.